ಕೊಲೆ 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 ಈ ಒಂದು ಪದ ಕೇಳಿ ಸಾಕಾಗಿ ಹೋಗಿದೆ. ರೇಣುಕಸ್ವಾಮಿ ಹತ್ಯೆಯ ನಂತರ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈಗ ಆರೋಪಿ ನಟ ದರ್ಶನ್ಗೆ ಪರಮ ಅತ್ಯಾಪ್ತನೆ ಕಂಟಕವಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಹಾಗಿದ್ರೆ ಯಾರು ಆ ಅತ್ಯಾಪ್ತ? ಈ ಅತ್ಯಾಪ್ತನಿಂದ ದರ್ಶನ್ಗೆ ಯಾವ ರೀತಿ ಕಂಟಕ ಆಗ್ಬೋದು? ಒಂದು ವರದಿ ಇದೆ, ನೋಡ್ಕೊಂಬರೋಣ. ಸ್ನೇಹಿತನಿಗೆ ಸಂಕಷ್ಟ ತರ್ತಾನ ಕುಚುಕು. ಚಿಕ್ಕಣ್ಣನ 164 ಹೇಳಿಕೆಯೇ ಪೊರ್ಕಿಗೆ ಆಪತ್ತು. ಹೆಣ್ಣು ಒಂದು ಮಾಯೆ. ಗಂಡಿನ ಪ್ರತಿ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅನ್ನೋ ಮಾತಿದೆ. ಅಷ್ಟೇ ಅಲ್ಲ, ಗಂಡಿನ ವಿನಾಶಕ್ಕೂ ಕೆಲ ಹೆಣ್ಮಕ್ಳು ಕಾರಣವಾಗಿರ್ತಾರೆ. ಇಲ್ಲಿ ಕೊಲೆ ಆರೋಪಿ ದರ್ಶನ್ಗೂ ಇದೇ ಆಗಿದ್ದು. ಯಾವಾಗ ಗೆಳತಿ ಪವಿತ್ರ ಸಹವಾಸ ಮಾಡಿದ್ರು ಅಲ್ಲೇ ನಸೀಬು ಕೆಟ್ಟ ಹೋಗಿತ್ತು. ಯಾವನೋ ರೇಣುಕಸ್ವಾಮಿ ಇವಳಿಗೆ ಮೆಸೇಜ್ ಮಾಡಿದ್ದ ಅಂತ ಆತನನ್ನೇ ಕೊಂದು ಮುಗಿಸಿದ ಆರೋಪದಲ್ಲಿ ಈಗ ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಪ್ರಕರಣವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ತನಿಖಾ ತಂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದೆ. ಈ ನಡುವೆ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣನ ಹೆಸರು ಕೇಳಿ ಬಂದಿತ್ತು. ಕೊಲೆ ಬಳಿಕ ದರ್ಶನ್ ಜೊತೆ ಚಿಕ್ಕಣ್ಣ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು. ಕೊಲೆ ಬಗ್ಗೆ ಚಿಕ್ಕಣ್ಣಗೆ ಗೊತ್ತಿತ್ತಾ ಇಲ್ವಾ ಎಂಬುದು ಸದ್ಯದ ಪ್ರಶ್ನೆ. ಆದರೆ ಪೊಲೀಸರು ಮಾತ್ರ ಚಿಕ್ಕಣ್ಣನಿಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ರು. ನಟ ಚಿಕ್ಕಣ್ಣ ಅವರಿಂದ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಏನೋ ಕೊಲೆ ಪ್ರಕರಣದಿಂದ ಹೇಗಾದ್ರೂ ಮಾಡಿ ಬಚಾವ್ ಆಗ್ಬೇಕು ಅಂತ ನಟ ದರ್ಶನ್ ನಾನಾ ಯತ್ನ ಮಾಡ್ತಿದ್ದಾರೆ. ಹೊರಗಿರುವ ಪ್ರಭಾವಿಗಳಿಗೆ ಪ್ರಭಾವ ಹೇರಲು ಪ್ರಯತ್ನ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ವು. ಆದರೆ ಇಲ್ಲಿ ಅತ್ಯಾಪ್ತ ಚಿಕ್ಕಣ್ಣನ ಹೇಳಿಕೆಯೇ ಕುತ್ತಾಗುವ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅವರ ಆಪ್ತ ಚಿಕ್ಕಣ್ಣ ಅವರನ್ನ ಈ ಕೇಸ್ನಲ್ಲಿ ಸಾಕ್ಷಿದಾರರಂತ ಪರಿಗಣಿಸಿದ ನಂತರ 164 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಈ ಕೇಸ್ ಮತ್ತಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಕಾರಣ ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಅನ್ನ ಏನು ದಾಖಲು ಮಾಡಿದ್ದಾರೆ, ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಇನ್ಸೈಡ್ ಡೀಟೇಲ್ಸ್ ನಮಗೆ ಲಭ್ಯ ಆಗಿದೆ. ಹಾಗಿದ್ರೆ ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ದರ್ಶನ್ ಜೊತೆಗೆ ನಾನು ಪಾರ್ಟಿ ಮಾಡಿದ್ದು ನಿಜ ಅಂತ ಹೇಳಿ ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಕೊಡುವಾಗ ಒಪ್ಕೊಂಡಿದ್ದಾರೆ. ಚಿಕ್ಕಣ್ಣ ಅವರ 164 ಹೇಳಿಕೆಯ ಇನ್ಸೈಡ್ ಡೀಟೇಲ್ಸ್ ಇದು. ಅವ್ರು ಹೇಳಿರುವಂತದ್ದೇನು ಅನ್ನುವಂತಹ ವಿಚಾರಗಳು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ ಪಬ್ಗೆ ಬಂದಿದ್ದೆ ಅನ್ನೋದನ್ನು ಕೂಡ ಚಿಕ್ಕಣ್ಣ ಅವರು ಒಪ್ಕೊಂಡಿದ್ದಾರೆ. 8ನೇ ತಾರೀಕು ಬಂದಿರೋದು ಮಧ್ಯಾಹ್ನ 1:30 ಸುಮಾರಿಗೆ ಪಬ್ಗೆ ನಾನು ಬಂದಿದ್ದೆ ಅನ್ನೋದನ್ನ ನಟ ಚಿಕ್ಕಣ್ಣ ಒಪ್ಕೊಂಡಿದ್ದಾರೆ. ದರ್ಶನ್ ನಾನು ಇಬ್ರು ಒಂದೇ ಟೇಬಲ್ ಅಲ್ಲಿ ಪಾರ್ಟಿ ಮಾಡಿದ್ವಿ ಅನ್ನೋದನ್ನು ಕೂಡ ಚಿಕ್ಕಣ್ಣ 164 ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ನಾನು ದರ್ಶನ್ ಇಬ್ರು ಕೂಡ ಒಟ್ಟಿಗೆ ಪಬ್ ನಿಂದ ಹೋದ್ವಿ, ಪಾರ್ಟಿ ಮಾಡಿದ ನಂತರ ಇಬ್ರು ಕೂಡ ಒಟ್ಟಿಗೆನೆ ಆಚೆ ಹೋದ್ವಿ ಅನ್ನೋದನ್ನು ಕೂಡ ಚಿಕ್ಕಣ್ಣ ಒಪ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 4:15 ಸುಮಾರಿಗೆ ಅವರು ಹೊರಟರು. ಅಲ್ಲಿಂದ ನಾನು ಕೂಡ ಹೊರಟಿದ್ದೆ, ಅವ್ರ ಜೊತೆಗೆ ನಾನು ಅಲ್ಲಿಂದ ಹೊರಟೆ ನಿಜ. ಇಬ್ರು ಆಚೆನೆ ಬಂದ್ವಿ ಒಟ್ಟಿಗೆ. ಆದರೆ ನಾನು ನಮ್ಮ ಮನೆಗೆ ಹೋದೆ, ದರ್ಶನ್ ಅಂಡ್ ಟೀಮ್ ಎಲ್ಲಿಗೆ ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಚಿಕ್ಕಣ್ಣ ಅವ್ರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಪ್ರದೋಷ್ ಮತ್ತು ವಿನಯ್ ಇಬ್ಬರು ಜೊತೆಗಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಹೇಳಿದ್ದಾರೆ. ನಾವು ಸೇರಿದ್ದು ಸಿನಿಮಾ ವಿಚಾರವನ್ನ ಮಾತನಾಡೋದಕ್ಕೆ,
ಆ ಸಿನಿಮಾ ವಿಚಾರವನ್ನ ಮಾತಾಡಿ ಅಲ್ಲಿಂದ ಹೊರಟು ಬಿಟ್ರೆ ಬೇರೆ ಏನನ್ನೂ ಮಾತಾಡಿಲ್ಲ ಅನ್ನುವಂತಹ ವಿಚಾರವನ್ನ 164 ಹೇಳಿಕೆಯ ಸಂದರ್ಭದಲ್ಲಿ ಚಿಕ್ಕಣ್ಣ ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ ರೀತಿ ಪ್ರದೋಷ್ ಮತ್ತು ವಿನಯ್ ಈ ಸಂದರ್ಭದಲ್ಲಿ ಇದ್ರು ಅನ್ನುವಂಥದ್ದು, ದರ್ಶನ್ ಜೊತೆಗೆ ಪಾರ್ಟಿ ಮಾಡಿದ್ವಿ ಅನ್ನುವಂಥದ್ದು, ಆ ಸಂದರ್ಭದಲ್ಲಿ ಇಷ್ಟೇ ಮಾತಾಡಿದ್ರ ಅಥವಾ ಬೇರೆ ಏನಾದರೂ ವಿಷಯಗಳನ್ನ ಮಾತಾಡಿದ್ರ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ಲಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಚಿಕ್ಕಣ್ಣ ಅವರ 164 ಸ್ಟೇಟ್ಮೆಂಟ್ ಕೇಸ್ಗೆ ಎಷ್ಟು ಅವಶ್ಯಕ ಮತ್ತು ಯಾವ ರೀತಿಯ ತಿರುವಿಗೆ ಕಾರಣ ಆಗ್ಬಹುದು? ಶ್ರೀಪಾದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಜನರ ಒಂದು 164 ಹೇಳಿಕೆಯನ್ನ ದಾಖಲು ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಏನಕ್ಕೆ ಈ ಒಂದು CRPC 164 ಹೇಳಿಕೆಯನ್ನ ದಾಖಲು ಮಾಡ್ತಾರಂತಂದ್ರೆ, ಏನು ಪೊಲೀಸರು ಪೊಲೀಸ್ ಠಾಣೆಗೆ ಕರೆದು ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸುವಾಗ CRPC 161 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸ್ತಾರೆ. ಆದ್ರೆ ಅದು ನಂತರ ವಿಚಾರಣಾ ಟೈಮಲ್ಲಿ ಕೋರ್ಟ್ ನಲ್ಲಿ ಬದಲಾಗುವ ಸಾಧ್ಯತೆ ಇರ್ತವೆ. ಸಾಕಷ್ಟು ಸಾಕ್ಷಿಗಳು ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಬೇರೆ ರೀತಿಯ ಹೇಳಿಕೆ ನೀಡುವ ಸಾಧ್ಯತೆ ಇರ್ತವೆ. ಹೀಗಾಗಿ CRPC 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ನ್ಯಾಯಾಧೀಶರ ಎದುರು ಅವರ ಹೇಳಿಕೆಯನ್ನ ದಾಖಲಿಸಿದ್ರೆ, ಒಂದು ವೇಳೆ ವಿಚಾರಣೆ ಟೈಮಲ್ಲಿ ಅವರು ಉಲ್ಟಾ ಹೊಡೆದ್ರು ಯಾರು ಆ ನ್ಯಾಯಾಧೀಶರು ಅವತ್ತು ಹೇಳಿಕೆಯನ್ನ ದಾಖಲಿಸಿರ್ತಾರೆ ಅವರನ್ನ ಕರೆಸಿ ಅವರಿಂದ ಇವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಪಡೆದುಕೊಳ್ಳಬಹುದಾದಂತ ಒಂದು ಅವಕಾಶ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ನ್ಯಾಯಾಧೀಶರು ಖುದ್ದು ಹೇಳಿಕೆಯನ್ನ ದಾಖಲಿಸಿರೋದ್ರಿಂದ ಕೋರ್ಟ್ ನಲ್ಲಿ ವಿಚಾರಣೆ ನಡೀಬೇಕಾದ್ರೂ ಸಹ ಹೇಳಿಕೆಯನ್ನ ಉಲ್ಟಾ ಮಾಡೋದಿಲ್ಲ, ಏನ್ ಹೇಳಿರ್ತಾರೋ ಅದನ್ನೇ ಹೇಳ್ತಾರೆ. ಹೀಗಾಗಿ ಸಾಕ್ಷಿ ಬಲಪಡುತ್ತೆ ಅನ್ನೋ ಕಾರಣಕ್ಕೆ ಹೇಳಿಕೆಗಳನ್ನ ದಾಖಲಿಸುವಂಥದ್ದು. ಅದೇ ಭಾಗವಾಗಿ ಏನು ಸ್ಟೋನಿ ಬ್ರೂಕ್ ನಿಂದ ಹೊರಟಂತ ದರ್ಶನ್ ಪಟ್ಟಣಗೆರೆ ಶೆಟ್ಗೆ ಹೋಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು ಅಂತೇಳಿ ಈಗ ಪೊಲೀಸರು ದರ್ಶನ್ ಮೇಲೆ ಹೊರಿಸಿರ್ತಕ್ಕಂತ ಆರೋಪ. ಅದಕ್ಕೆ ಪೂರಕವಾಗಿ ಅವತ್ತು ನಟ ದರ್ಶನ್ ಜೊತೆ ಮತ್ತೊಬ್ಬ ನಟ ಚಿಕ್ಕಣ್ಣ ಇದ್ರು ಅಂತೇಳಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಅಲ್ಲಿ ಅವರ 161 ಹೇಳಿಕೆಯನ್ನ ದಾಖಲು ಮಾಡಲಾಗಿತ್ತು. ಈಗ ಅದನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವರ 164 ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ಯಶಸ್ವಿ 50 ದಿನಗಳನ್ನ ಪೂರೈಸಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ನಿದ್ದೆಗೆಡುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಈಗಾಗಲೇ ಸಂಕಷ್ಟಗಳ ಮೇಲೆ ಸಂಕಷ್ಟದಲ್ಲಿರುವಂತಹ ಡಿ ಗ್ಯಾಂಗ್ಗೆ ಮತ್ತೆ ನಿದ್ದೆಗೆಡುವಂತಹ ಕಾಲ ಅಂತಂದ್ರೆ ಅದೇನಿರಬಹುದು ಅನ್ನುವಂತಹ ಕುತೂಹಲ ನಿಮ್ಮಲ್ಲೂ ಇರಬಹುದು. ಏನಿಲ್ಲ, ಪೊಲೀಸರು ಈ ತನಿಖೆಯನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತನಿಖೆಯನ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕಾರಣ ಏನಿರಬಹುದು? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಆರೋಪಿ ದರ್ಶನ್ ಬೆನ್ನು ಬಿಡದ ಕೊಲೆ ಕೇಸ್, ತನಿಖೆ ರೀಸ್ಟಾರ್ಟ್ ಮಾಡಿದ ಇನ್ವೆಸ್ಟಿಗೇಷನ್ ಟೀಮ್. ರೇಣುಕಾಸ್ವಾಮಿ ಕೊಲೆ ಕೇಸಿಂದ ದರ್ಶನ್ ಆ್ಯಂಡ್ ಟೀಮ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಕಂಬಿ ಹಿಂದೆ ಬಿದ್ದಿರೋ ಡಿ ಗ್ಯಾಂಗ್ಗೆ ತನಿಖಾಧಿಕಾರಿಗಳು ಶಾಕ್ ಕೊಡಲು ರೆಡಿಯಾಗಿದ್ದಾರೆ. ಇನ್ವೆಸ್ಟಿಗೇಷನ್ ಟೀಮ್ ಮತ್ತೆ ಕೊಲೆ ಕೇಸ್ನಲ್ಲಿ ತನಿಖೆ ರೀಸ್ಟಾರ್ಟ್ ಮಾಡಿದೆ. ಮರ್ಡರ್ ಸಂಬಂಧ ಮೊದಲಿನಿಂದ ಮತ್ತೆ ಸಾಕ್ಷ್ಯ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿಯನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಹೇಗೆ ಬೆಂಗಳೂರಿಗೆ ಕರೆತಂದ್ರು, ಕಿಡ್ನಾಪ್ಗೂ ಮುಂಚೆ ಆರೋಪಿಗಳ ಪ್ಲಾನ್ ಏನಿತ್ತು, ದರ್ಶನ್ ಕಾಲ್ ಚಿತ್ರದುರ್ಗದವರೆಗೆ ರೀಚ್ ಆಗಿದ್ದು ಹೇಗೆ, ಹೀಗೆ ರೇಣುಕಾಸ್ವಾಮಿ ಕೊಲೆ ಹಿಂದಿನ ಕಂಪ್ಲೀಟ್ ಹಿಸ್ಟ್ರಿಯನ್ನ ಪೊಲೀಸರು ಕೆದಕುತ್ತಿದ್ದಾರೆ. ಒಂದೊಂದೇ ಸಾಕ್ಷಿಗಳನ್ನ ಕಾಕಿ ಕಲೆ ಹಾಕುತ್ತಿದೆ. ಕೊಲೆ ಸಂಬಂಧ ಕಂಪ್ಲೀಟ್ ಮಾಹಿತಿ ಕಲೆ ಹಾಕ್ತಿರೋ ಕಾಕಿ. ಚಿತ್ರದುರ್ಗದ ಲೋಕಲ್ ಹುಡುಗರಿಂದ ಫಾಲೋ ಮಾಡಿಸಿದ ಆರೋಪಿ ರಘು ಕಿಡ್ನಾಪ್ ಮಾಡೋಕೆ ಮುನ್ನ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿಸಿದ್ದ. ಕಿಡ್ನಾಪ್ಗೂ 2-3 ದಿನದ ಹಿಂದೆ ಫಾಲೋ ಮಾಡಿಸಿದ್ದ. ರೇಣುಕಾಸ್ವಾಮಿ ಎಲ್ಲೆಲ್ಲಿ ಓಡಾಡ್ತಾನೆ, ಎಷ್ಟೊತ್ತಿಗೆ ಮೆಡಿಕಲ್ಗೆ ಹೋಗ್ತಿದ್ದ, ಎಷ್ಟೊತ್ತಿಗೆ ಮನೆಗೆ ಹೋಗ್ತಿದ್ದ ಅಂತ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಲು ಹುಡುಗರನ್ನ ಬಿಟ್ಟಿದ್ದ. ಸದ್ಯ ಆ ಹುಡುಗರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ಹುಡುಗರಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಆ ಹುಡುಗರನ್ನ ಪತ್ತೆ ಹಚ್ಚಿ ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಒಂದ್ ವೇಳೆ ಈ ಹೊತ್ತಲ್ಲಿ ಆ ಹುಡುಗರು ಸಿಕ್ಕಿ ಬಿದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಾಂಟಕ ಫಿಕ್ಸ್. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.